ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕರಾಗಿರ್ಬೋದು, ತುಂಬ ಪ್ರತಿಭಟನೆಗಳೆಲ್ಲ ನಡೆಸಿ ತುಂಬ ನಿರಾಸೆಯಾಗಿದ್ದಾರೆ ನಮ್ಮ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಅಂತಲೇ ಹೇಳ್ಬೋದು. ಇವರೆಷ್ಟೇ ಪ್ರತಿಭಟನೆ ಮಾಡಿದ್ರೂ ನಮ್ಮ ಸರ್ಕಾರಕ್ಕೆ ಇವರ ಕೂಗು ಆಗಲಿ, ಇವರ ಬೇಡಿಕೆ ಆಗಲಿ ಏನು ನಮ್ಮ ಸರ್ಕಾರಕ್ಕೆ ತಲುಪ್ತಾ ಇಲ್ಲ. ಪ್ರತಿಭಟನೆ ನಡೆಸಿ ಇವರು ನಿರಾಸೆ ಆಗ್ತಿದ್ದಾರೆ ಹೊರತು ಇವರ ಪ್ರತಿಭಟನೆಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇವರ ಬೇಡಿಕೆ ಏನು? ಸುಮಾರು ವರ್ಷಗಳಿಂದ ನಮ್ಮ ಸರ್ಕಾರ ಅಂಗನವಾಡಿ ವರ್ಕರ್ಸ್ಗಳಿಗೆ ಭರವಸೆ ಕೊಡ್ತಾ ಇದೆ, ನಿಮ್ಮ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂಥೇಳಿ. ಆದರೆ ಆದೇಶನೂ ಬಂದಿಲ್ಲ, ಇವರು ಹೇಳಿರೋ ಮಾತು ಕಾರ್ಯರೂಪಕ್ಕೆ ತಂದೇ ಇಲ್ಲ. ಸೊ ಹೀಗಾಗಿ ನಮ್ಮ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಬೇಡಿಕೆ ಏನಪ್ಪ ಅಂದರೆ ಗೌರವಧನನ ಹೆಚ್ಚಳ ಮಾಡಬೇಕು, ಇವರ ಹುದ್ದೆ ಖಾಯಂಗೊಳಿಸಬೇಕು, ಇವರಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು. ಇತ್ತೀಚೆಗಷ್ಟೇ ಗುಜರಾತಿನಲ್ಲಿ 2024 ಆಗಸ್ಟ್ 1ಕ್ಕೆ ಕೋರ್ಟೇ ತೀರ್ಪು ಕೊಡ್ತು. ಏನಪ್ಪ ಅಂದರೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಹಾಗೆ ಅವರ ಗೌರವಧನ ಕೂಡ ಹೆಚ್ಚಳ ಮಾಡ್ತು. ನಮ್ಮ ರಾಜ್ಯ ಸರ್ಕಾರ ಈ ವಿಚಾರ ಬಗ್ಗೆ ಚಿಂತನೆ ಮಾಡಬೇಕು. ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಘೋಷಣೆ ಮಾಡುವಾಗಲಿ ಕೇಂದ್ರ ಸರ್ಕಾರ ನಮ್ಮ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವರ ಗೌರವಧನ ಹೆಚ್ಚಳದ ಬಗ್ಗೆ ಚಿಂತನೆ ನಡೆಸಲೇ ಇಲ್ಲ. ಎಲ್ಲ ಬೆಲೆ ಏರಿಕೆಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರು, ಘೋಷಣೆ ಮಾಡಿದ್ರು. ಆದರೆ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಕೇಂದ್ರ ಸರ್ಕಾರ ಚಿಂತನೆ ಮಾಡಲಿಲ್ಲ. ಅಟ್ಲೀಸ್ಟ್ ನಮ್ಮ ರಾಜ್ಯ ಸರ್ಕಾರ ಆದರೂ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಚಿಂತನೆ ಮಾಡಿ ಅವರ ಗೌರವಧನ ಹೆಚ್ಚಳ ಮಾಡಲಿ ಅನ್ನೋದು ಎಲ್ಲರ ಆಶಯ ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಅಂಗನವಾಡಿ ವರ್ಕರ್ಸ್ಗಳು ತುಂಬಾ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಅವರಿಗೆ ಪ್ರತಿಫಲ ಕೊಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾವಾಗಲೂ ಭರವಸೆ ಕೊಡ್ತಾರೆ, ಅವರು ಪ್ರತಿಭಟನೆಯನ್ನು ಸ್ಟಾಪ್ ಮಾಡ್ತಾರೆ, ಮತ್ತು ಇವ್ರು ಹೇಳಿರೋ ಪ್ರಕಾರ ನುಡಿದಂತೆ ನಡ್ಕೊಳ್ಳೋದೇ ಇಲ್ಲ. ಸೊ ಹೀಗಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ 15,000 ರೂಪಾಯಿ, ಕಾರ್ಯಕರ್ತರಿಗೆ 10,000 ರೂಪಾಯಿ, ಸಹಾಯಕರಿಗೆ ಅಂದರೆ ಇದು 6ನೇ ಗ್ಯಾರಂಟಿಯಾಗಿ ಘೋಷಣೆ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ದರು. ಅದೇ ಪ್ರಕಾರ ಎಲ್ಲ ಗ್ಯಾರಂಟಿಗಳನ್ನು ನೀವು ಜಾರಿಗೆ ತಂದಿದ್ದೀರಾ ಅಂದಮೇಲೆ 6ನೇ ಗ್ಯಾರಂಟಿ ಕೂಡ ಜಾರಿಗೆ ತನ್ನಿ ಅನ್ನೋದು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳ ಒಂದು ಆಶಯ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಜಾರಿಗೆ ತರಲಿ ಅನ್ನೋದು ನಮ್ಮ ಮನವಿ ಕೂಡ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಇವರ ಪ್ರತಿಭಟನೆ ಹಾಗೆ ಇವರ ಕೂಗು ನಮ್ಮ ಸರ್ಕಾರಕ್ಕೆ ಮುಟ್ಟಿ ಇವರ ಗೌರವಧನ ಹೆಚ್ಚಾಗಲಿ, ಹಾಗೆ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ನಮ್ಮ ಸರ್ಕಾರ ಅನ್ನೋದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ತಮ್ಮೆಲ್ಲರ ಅಭಿಪ್ರಾಯ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟು ಸರ್ಕಾರಕ್ಕೂ ಕೂಡ ತಲುಪುತ್ತೆ. ಅದೇ ರೀತಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಲೇಟೆಸ್ಟ್ ಆಗಿರೋಂಥ ವಿಡಿಯೋಗಳು ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸೊ ಹೀಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಹೊಸದಾಗಿ ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವೇ ಮೊದಲನೇ ಬಾರಿ ಈ ವಿಡಿಯೋನ ನೋಡಿ ಮಾಹಿತಿನ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಹೀಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಯಾರೆ ನಮ್ಮ ಚಾನಲ್ ನೋಡ್ತಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.